ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಹಿಸ್ಟ್ರಿ ಕ್ಲಾಸ್. ಇವತ್ತಿನ ದಿನ ನಾವು ಸ್ಪೆಷಲ್ ಫೀಚರ್ಸ್ ಆಫ್ ಇಂಡಿಯನ್ ಹಿಸ್ಟ್ರಿ, ಭಾರತದ ಇತಿಹಾಸದ ವಿಶಿಷ್ಟ ಲಕ್ಷಣಗಳ ಕುರಿತು ಅಧ್ಯಯನ ಮಾಡೋಣ. ಇತಿಹಾಸಕಾರರು ಈ ವಿಶಿಷ್ಟ ಲಕ್ಷಣಗಳನ್ನು 7 ಬಗೆಯಾಗಿ ವಿಂಗಡಿಸಿದ್ದಾರೆ. ಮೊದಲಿಗೆ ಆ 7 ಅಂಶಗಳನ್ನು ನೋಡಿಕೊಂಡು ಆಮೇಲೆ ಒಂದೊಂದಾಗಿ ಅದರ ಕುರಿತು ಅಧ್ಯಯನ ಮಾಡ್ತಾ ಹೋಗೋಣ. ಸೊ ಮೊದಲನೇಗೆ ಕಂಟಿನ್ಯೂಟಿ ಆಫ್ ಸಿವಿಲೈಸೇಷನ್ ಆ್ಯಂಡ್ ಕಲ್ಚರ್, ನಾಗರಿಕತೆ ಮತ್ತು ಸಂಸ್ಕೃತಿಗಳ ನಿರಂತರತೆ, ಇದು ಒಂದನೇ ಅಂಶ. ಎರಡನೇದು ಎವಲ್ಯೂಷನ್ ಇನ್ ಫೇಸಸ್, ಸ್ತರಬದ್ಧ ವಿಕಾಸ, ಭಾರತ ಯಾವ ರೀತಿಯಾಗಿ ಬೆಳವಣಿಗೆ ಹೊಂದುತ್ತಾ ಬಂತು ಅನ್ನೋದನ್ನು ಈ ಅಂಶದಲ್ಲಿ ನಾವು ಅಧ್ಯಯನ ಮಾಡ್ತೀವಿ. ಥರ್ಡ್ ಒನ್ ಫಾರಿನ್ ಇನ್ವೇಷನ್ಸ್, ವಿದೇಶಿ ದಾಳಿಗಳು, ಭಾರತದ ಮೇಲೆ ಆದಂತಹ ವಿದೇಶಿ ದಾಳಿಗಳ ಕುರಿತು ಇಲ್ಲಿ ಅಧ್ಯಯನ ಮಾಡ್ತೀವಿ. ಫೋರ್ತ್ ಒನ್ ಡಾಮಿನೆಂಟ್ ಆ್ಯಂಡ್ ಟಾಲರೆಂಟ್ ಹಿಂದೂ ಫೇತ್, ಪ್ರಬಲವಾದ ಮತ್ತು ಸಹಿಷ್ಣುತಾ ಭಾವದ ಹಿಂದೂ ಧರ್ಮ. ಫಿಫ್ತ್ ಒನ್ ಕಾಂಟ್ರಿಬ್ಯೂಷನ್ ಟು ದ ವರ್ಲ್ಡ್, ಜಗತ್ತಿಗೆ ಭಾರತದ ಕೊಡುಗೆಗಳು ಯಾವ ಇದಾವೆ ಅವನ್ನ ಇಲ್ಲಿ ಅಭ್ಯಾಸ ಮಾಡ್ತೀವಿ. ಸಿಕ್ಸ್ತ್ ಒನ್ ಇಂಡಿಯಾ ಆಸ್ ಎ ಕಂಟ್ರಿ ಆಫ್ ಅಟ್ರಾಕ್ಷನ್ ಫಾರ್ ಫಾರಿನರ್ಸ್, ವಿದೇಶಿಗರ ಆಕರ್ಷಣೆಯ ಕೇಂದ್ರವಾಗಿ ಭಾರತ, ಇದನ್ನು ನಾವಿಲ್ಲಿ ಅಭ್ಯಾಸ ಮಾಡ್ತೀವಿ. ಆ್ಯಂಡ್ ಲಾಸ್ಟ್ ಒನ್ ಯೂನಿಟಿ ಇನ್ ಡೈವರ್ಸಿಟಿ, ವಿವಿಧತೆಯಲ್ಲಿ ಏಕತೆ. ಈ ಪ್ರಮುಖವಾದಂಥ 7 ಅಂಶಗಳೇನಿದಾವಲ್ಲ, ಇದು ಭಾರತದ ಇತಿಹಾಸದ ವಿಶಿಷ್ಟ ಲಕ್ಷಣಗಳ ಕುರಿತು ಹೇಳಿಕೊಡ್ತದೆ. ಸೊ ಈ 7 ಅಂಶಗಳನ್ನ ಅಧ್ಯಯನ ಮಾಡೋಕ್ಕಿಂತ ಪೂರ್ವದಲ್ಲಿ ನಾವು ಇದರ ಇಂಟ್ರೊಡಕ್ಷನನ್ನು ನೋಡ್ಕೊಳ್ಳೋಣ. ಇಂಟ್ರೊಡಕ್ಷನ್. ಇಂಡಿಯಾ ಈಸ್ ದ 7th ಲಾರ್ಜೆಸ್ಟ್ ಕಂಟ್ರಿ ಇನ್ ದ ವರ್ಲ್ಡ್ ಇನ್ ಏರಿಯಾ. ಭಾರತ ಭೌಗೋಳಿಕವಾಗಿ ಜಗತ್ತಿನಲ್ಲೇ 7ನೇ ಅತಿ ದೊಡ್ಡ ರಾಷ್ಟ್ರವಾಗಿದೆ. ಇಲ್ಲಿ ನಿಮ್ಗೊಂದು ಸಣ್ಣ ಕುತೂಹಲ ಕಾಯ್ತಿರ್ಬೋದು. ಇಷ್ಟು ದೊಡ್ಡದಾದಂಥ ಭಾರತ 7ನೇ ಸ್ಥಾನವನ್ನು ಅಲಂಕರಿಸಿದರೆ ಮೊದಲಿನ 6 ಸ್ಥಾನಗಳನ್ನು ಯಾವ್ಯಾವ ದೇಶಗಳು ಇದಾವೆ ಅನ್ನೋದು ನಿಮ್ಗೆ ಕಾಡ್ತಿರ್ಬೋದು. ಸೊ ಇವಾಗ ಆ 6 ದೇಶಗಳು ಯಾವುದಾವ ಅನ್ನೋದು ಕೂಡ ನಾನು ನಿಮಗೆ ಇವಾಗ ಹೇಳ್ತೀನಿ. ಮೊದಲನೇದು ಭೌಗೋಳಿಕವಾಗಿ ಅತಿ ದೊಡ್ಡವಾದ ರಾಷ್ಟ್ರ ಅಂದರೆ ರಷ್ಯಾ. ಎರಡನೇದು ಕೆನಡಾ. ಮೂರನೇದು ಚೀನಾ. ನಾಲ್ಕನೇದು USA. ಐದನೇದು ಬ್ರಾಜಿಲ್. ಆರನೇದು ಆಸ್ಟ್ರೇಲಿಯಾ. ಇನ್ನು 7ನೇದು ಇಂಡಿಯಾ. ಓಕೆ, ಸೊ 7ನೇ ಸ್ಥಾನ ಭೌಗೋಳಿಕವಾಗಿ ಭಾರತವನ್ನು ಹೊಂದಿದೆ. ಆಮೇಲೆ ಸೆಕೆಂಡ್ ಕಂಟ್ರಿ ಇನ್ ಪಾಪ್ಯುಲೇಷನ್, ಇನ್ನು ಜನಸಂಖ್ಯೆಯಲ್ಲಿ ಹೋಲಿಕೆ ಮಾಡಿದ್ದಾದರೆ ಭಾರತ 2ನೇ ಸ್ಥಾನವನ್ನು ಅಲಂಕರಿಸಿದೆ. ಮೊದಲನೇ ಸ್ಥಾನವನ್ನು ಯಾವ ದೇಶ ಹೇಳ್ರಿ? ಮೊದಲನೇ ಸ್ಥಾನ ಪಡೆದದ್ದು ಚೀನಾ. ಜನಸಂಖ್ಯೆಯಲ್ಲಿ ಅತಿ ದೊಡ್ಡ ರಾಷ್ಟ್ರ ಚೀನಾ ಇದೆ. 2ನೇ ಸ್ಥಾನ ಭಾರತ, ಇಂಡಿಯಾ. ಓಕೆ, ಈ ಜನಸಂಖ್ಯೆಯ ಕುರಿತು ಪ್ರಾಚೀನ ಕಾಲದಿಂದಲೂ ನಮ್ಮ ದೇಶದ ಕುರಿತು ಹೇಳಿಕೆಗಳಿದಾವ. ಅದರಲ್ಲಿಯೂ ಕೂಡ ಇತಿಹಾಸದ ಪಿತಾಮಹ ಅಂತ ಅನಿಸ್ಕೊಂಡಿರುವ ಹೆರೋಡೋಟಸ್ ಕೂಡ ಕ್ರಿಸ್ತಪೂರ್ವ 4ನೇ ಶತಮಾನದಲ್ಲೇ ನಮ್ಮ ದೇಶದ ಜನಸಂಖ್ಯೆ ಕುರಿತು ಅವರೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಹೆರೋಡೋಟಸ್ ಹ್ಯಾಸ್ ಮೆನ್ಷನ್ಡ್ ಇಂಡಿಯಾ ಆಸ್ ದ ಲ್ಯಾಂಡ್ ಆಫ್ ಲಾರ್ಜೆಸ್ಟ್ ಪಾಪ್ಯುಲೇಷನ್, ಆವಾಗಲೇ ಹೇಳಿದರು. ಸೊ ಆವಾಗಿನಿಂದ ಇಲ್ಲಿಯವರೆಗೂ ಕೂಡ ಜನಸಂಖ್ಯೆಯನ್ನು ಗಮನಿಸಿದರೆ ನಾವು ಇತರೆ ದೇಶಗಳಿಗೆ ಕಂಪೇರ್ ಮಾಡಿದ್ರೆ ಒಂದು ದೊಡ್ಡ ಮಟ್ಟದ ಜನಸಂಖ್ಯೆಯನ್ನು ಹೊಂದಿದ್ವಿ ಅಂತ ನಾವು ಹೇಳ್ತೀವಿ. ಓಕೆ, ಸೊ ಇನ್ ನೆಕ್ಸ್ಟ್ ಸ್ಪೆಷಲ್ ಫೀಚರ್ಸ್ ಏನಿದಾವಲ್ಲ, ದ ಸ್ಪೆಷಲ್ ಫೀಚರ್ಸ್ ಆಫ್ ಇಂಡಿಯನ್ ಹಿಸ್ಟ್ರಿ ಆರ್ ಯಾವ್ಯಾವುದು ಅನ್ನೋದು ಈಗಾಗಲೇ ನೋಡಿದ್ದೇವೆ. ಒಂದೊಂದು ಕುರಿತು ಅಧ್ಯಯನ ಮಾಡ್ತಾ ಹೋಗೋಣ. ಮೊದಲನೇದು ಕಂಟಿನ್ಯೂಟಿ ಆಫ್ ಸಿವಿಲೈಸೇಷನ್ ಆ್ಯಂಡ್ ಕಲ್ಚರ್, ನಾಗರಿಕತೆ ಮತ್ತು ಸಂಸ್ಕೃತಿಗಳ ನಿರಂತರತೆ. ಇಂಡಿಯಾ ಹ್ಯಾಸ್ ಒನ್ ಆಫ್ ದ ಅರ್ಲಿಯೆಸ್ಟ್ ಹಿಸ್ಟ್ರೀಸ್ ಇನ್ ದ ವರ್ಲ್ಡ್. ಭಾರತ ಜಗತ್ತಿನ ಅತ್ಯಂತ ಹಳೆಯ ಇತಿಹಾಸಗಳಲ್ಲಿ ಒಂದಾಗ್ಯದ. ಯಾಕಂದರೆ ಅತಿ ಪ್ರಾಚೀನವಾದಂತಹ ನಾಗರಿಕತೆಗಳನ್ನ ಹೊಂದಿದಂಥ ರಾಷ್ಟ್ರಗಳು ಅಂತ ಗಮನಕ್ಕೆ ಬಂದಾಗ ಪ್ರಮುಖವಾಗಿ 4 ದೇಶಗಳು ಅಥವಾ 4 ನಾಗರಿಕತೆಗಳು ನಮ್ಮ ಗಮನಕ್ಕೆ ಬರ್ತವೆ. ಮೊದಲನೇದು ಚೀನಾ ನಾಗರಿಕತೆ, ಎರಡನೇದು ಇಂಡಸ್ ವ್ಯಾಲಿ ನಾಗರಿಕತೆ, ಇದೇ ಭಾರತದ ನಾಗರಿಕತೆ. ಮೂರನೇದು ಮೆಸೊಪೊಟೇಮಿಯಾ ನಾಗರಿಕತೆ, ನಾಲ್ಕನೇದು ಈಜಿಪ್ಟ್ ನಾಗರಿಕತೆ. ಇವು ಜಗತ್ತಿನ ಅತ್ಯಂತ ಪ್ರಾಚೀನ ನಾಗರಿಕತೆಗಳು. ಇನ್ನು ಈ 4 ನಾಗರಿಕತೆಗಳಲ್ಲಿ ಮೆಸೊಪೊಟೇಮಿಯಾ ನಾಗರಿಕತೆ ಮತ್ತು ಈಜಿಪ್ಟ್ ನಾಗರಿಕತೆ, ಈ 2 ನಾಗರಿಕತೆಗಳು ತಮ್ಮ ಅಸ್ತಿತ್ವವನ್ನು ಕಳೆದುಕೊಂಡವು. ಚೀನಾ ಮತ್ತು ಭಾರತ ಮಾತ್ರ ಯಥಾಸ್ಥಿತಿ ಆವಾಗಿನಿಂದ ಇಲ್ಲಿಯವರೆಗೂ ಕೂಡ ಅಸ್ತಿತ್ವದಲ್ಲಿದ್ದಾವೆ. ಓಕೆ, ಇಲ್ಲಿ ಹೇಳ್ತೇವೆ ನೋಡ್ರಿ ನಮ್ಮ It has 4,000 years of continuous history and continuity of civilization and culture like China.
ಚೀನಾ ದೇಶದ ಹಾಗೆ ಭಾರತವು ಕೂಡ ಸುಮಾರು 4000 ವರ್ಷಗಳಕ್ಕಿಂತ ಪೂರ್ವದಿಂದ ಸಂಸ್ಕೃತಿ ಮತ್ತು ನಾಗರಿಕತೆಯನ್ನು ಕಾಯ್ದುಕೊಂಡು ಬಂದಿದೆ ಅಂತ ಹೇಳ್ತೀವಿ. ಓಕೆ, ಇನ್ನು ಎರಡನೇ ಅಂಶ ನೋಡ್ರಿ, ಎವಲ್ಯೂಷನ್ ಇನ್ ಫೇಜಸ್, ಸ್ತರಬದ್ಧ ವಿಕಾಸ. ಸೊ ಇದು ಆವಾಗಿನಿಂದ ಇಲ್ಲಿವರೆಗೂ ತನ್ನ ಸಂಸ್ಕೃತಿ ಮತ್ತು ನಾಗರಿಕತೆಯನ್ನು ಕಾಪಾಡಿಕೊಂಡು ಬಂತು ಅಂತ ಹೇಳಿದ್ವಿ. ಅದು ಯಥಾಸ್ಥಿತಿಯಲ್ಲಿ ಬಂತು ಅಥವಾ ಕೆಲವೊಂದಿಷ್ಟು ಬದಲಾವಣೆಗಳನ್ನು ಮಾಡ್ಕೊಂಡು ಬಂತು ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕು. ಇಟ್ಸ್ civilization has developed in various stages and phases with necessary improvements. ಇಲ್ಲಿ ನಾವು ಏನು ಹೇಳ್ತೇವೆ ಅಂದರೆ, ಆವಾಗಿನಿಂದ ಇಲ್ಲಿವರೆಗೂ ಕೂಡ ಇದು ನಾಗರಿಕತೆ ಮತ್ತು ಸಂಸ್ಕೃತಿಯನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಬಂದದ. ಅದು ಹೆಂಗೆ ಬಂದದಂದ್ರೆ, ಕಾಲಕ್ಕೆ ಹಂತಗಳಲ್ಲಿ, ವಿವಿಧ ಹಂತಗಳಲ್ಲಿ ಮತ್ತು ಸ್ತರಗಳಲ್ಲಿ ಅವಶ್ಯಕ ಮಾರ್ಪಾಡುಗಳನ್ನು ಮಾಡಿಕೊಳ್ತಾ ಅದು ಬದಲಾವಣೆ ಹೊಂದುತ್ತಾ, ಪರಿಸ್ಥಿತಿಗೆ ತಕ್ಕಂತೆ ಬದಲಾವಣೆಯನ್ನು ಹೊಂದುತ್ತಾ ಅದು ತನ್ನ ಸಂಸ್ಕೃತಿ ಮತ್ತು ನಾಗರಿಕತೆಯನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಬಂದಿದೆ ಅಂತ ಹೇಳ್ತೇವೆ ನಾವು. ಹೀಗೆ ಪ್ರಾಚೀನ ಇಲ್ಲಿ ಇದ್ರವಾಗಿ ನೋಡಿದ್ರೆ, ನಾವು ಜನಸಂಖ್ಯೆ ಆಧಾರಿತವಾಗಿ ಅಥವಾ ಕಾಸ್ಟ್ ವೈಸ್ ಅಥವಾ ಧರ್ಮದ ವೈಸ್ ನೋಡಿದ್ರೆ, ಇಲ್ಲಿ ನೋಡ್ರಿ, ವಿ ಫೈಂಡ್ ಎ ಕನೆಕ್ಟಿಂಗ್ ಚೈನ್ ಆಫ್ ಈವೆಂಟ್ಸ್ ಫ್ರಮ್ ಇಂಡಸ್ ಟು ವೇದಿಕ್ ಟು ಇಸ್ಲಾಂ ಆ್ಯಂಡ್ ಕ್ರಿಶ್ಚಿಯನ್ ಇನ್ಫ್ಲುಯೆನ್ಸ್ ಅಂತ ಹೇಳ್ತೀವಿ. ಅಂದ್ರೆ ಏನು ಹೇಳ್ರಿ, ಪ್ರಾಚೀನ ಕಾಲದಿಂದ ಈಗಿನ ಕಾಲದೊಳಗೆ ಒಂದೇ ಜನಾಂಗ ಅಥವಾ ಒಂದೇ ಧರ್ಮದವ್ರ ಇನ್ಫ್ಲುಯೆನ್ಸ್ ನಮ್ಮ ಮೇಲೆ ಆಗಲಿಲ್ಲ. ಮೊದಲಿಗೆ ಆರಂಭದಲ್ಲಿ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಇತ್ತು, ಸಿಂಧೂ ನಾಗರಿಕತೆಯ ಸಭ್ಯತೆ ಇತ್ತು. ಅದಾದ ಮೇಲೆ ವೈದಿಕ ಸಂಸ್ಕೃತಿ ಬಂತು. ಸೊ ಸಿಂಧೂ ನಾಗರಿಕತೆಯ ಜನರು ವೈದಿಕ ಸಂಸ್ಕೃತಿಗೆ ಹೊಂದಾಣಿಕೆ ಆದರು, ಅಥವಾ ಭಾರತೀಯರು ಆ ವೈದಿಕ ಸಂಸ್ಕೃತಿಗೆ ಹೊಂದಾಣಿಕೆ ಆದ್ರು ಅಂತ ಹೇಳ್ತೀವಿ. ಆಮೇಲೆ ವೈದಿಕ ಸಂಸ್ಕೃತಿ ಇದ್ದದ್ದು ನಂತರ ಇಸ್ಲಾಂ ಧರ್ಮಕ್ಕೆ ಪ್ರಭಾವಕ್ಕೆ ಒಳಗಾಯಿತು. ಯಾಕಂದರೆ 7ನೇ ಶತಮಾನದಲ್ಲಿ ಭಾರತಕ್ಕೆ ಇಸ್ಲಾಂ ಧರ್ಮದ ಪರಿಚಯ ಆಯಿತು. ಅಲ್ಲಿಂದ ಆ ಇಸ್ಲಾಂ ಧರ್ಮದ ಜೊತೆಗೂ ಕೂಡ ನಾವು ಸಹಬಾಳ್ವೆಯನ್ನು ನಡೆಸ್ತಾ ಬಂದ್ವಿ. ಅದಾದ ಮೇಲೆ 16ನೇ ಶತಮಾನ ಕ್ರಿಶ್ಚಿಯನ್ ಧರ್ಮ ಭಾರತಕ್ಕೆ ಬಂತು. ಬ್ರಿಟಿಷರು ಭಾರತಕ್ಕೆ ಬಂದ ಕೂಡಲೇ ಕ್ರಿಶ್ಚಿಯನ್ರ ಇನ್ಫ್ಲೂಯೆನ್ಸ್ ನಮ್ಮ ಭಾರತೀಯ ಜನರ ಮೇಲೆ ಆಗತೊಡಗಿತು. ಆದರೂ ಕೂಡ ಇದು ಎಲ್ಲ ಧರ್ಮಗಳ ಜೊತೆಗೆ ಅನ್ಯೋನ್ಯವಾಗಿ ಬದುಕ್ತಾ ಬಂತಲ್ಲ, ಅದಕ್ಕೆ ನಮ್ಮ ಭಾರತಕ್ಕೆ ನಾವೇನು ಹೇಳ್ತೀವಿ, ಭಾರತೀಯರು ಎಲ್ಲ ಧರ್ಮಗಳ ತವರಾಗಿದ್ರು ಕೂಡ ಹೊಂದಾಣಿಕೆಯಿಂದ ಇದು ಇದೆ ಅಂತ ಹೇಳ್ತೇವೆ ನಾವು. ಓಕೆ, ಥರ್ಡ್ ಒನ್, ಫಾರಿನ್ ಇನ್ವೇಷನ್ಸ್, ವಿದೇಶಿ ದಾಳಿಗಳು. ಭಾರತದ ಮೇಲೆ ಬಹಳಷ್ಟು ದಾಳಿಗಳಾಗಿದ್ದಾವೆ. ಎಸ್ಪೆಷಲಿ ಇಂಡಿಯಾ ಇನ್ ಜನರಲ್ ಆ್ಯಂಡ್ ನಾರ್ತ್ ಇಂಡಿಯಾ ಇನ್ ಪರ್ಟಿಕ್ಯುಲರ್ ವಾಸ್ ಆಫನ್ ಸಬ್ಜೆಕ್ಟೆಡ್ ಟು ದ ಇನ್ಫ್ಲುಯೆನ್ಸ್ ಆ್ಯಂಡ್ ಇನ್ವೇಷನ್ ಆಫ್ ಫಾರಿನರ್ಸ್. ಭಾರತದ ಮೇಲೆ ಬಹಳಷ್ಟು ವಿದೇಶಿಗರು ದಾಳಿಗಳು ಮಾಡಿದ್ದಾರೆ. ವಿಶೇಷವಾಗಿ ಅದರಲ್ಲೂ ಹೇಳಿದ್ರೆ ಉತ್ತರ ಭಾರತದ ಮೇಲೆ ಬಹಳಷ್ಟು ದಾಳಿಗಳಾಗಿದ್ದಾವೆ. ಈ ದಾಳಿಗಳಾಗಲಿಕ್ಕೆ ಮುಖ್ಯವಾದ ಕಾರಣಗಳೇನಂತಂದರೆ, ಒಂದನೇದು ಫರ್ಟೈಲ್ ಪ್ಲೇನ್ಸ್, ಸಮೃದ್ಧವಾದ ಬಯಲು ಪ್ರದೇಶಗಳು. ಎರಡನೇದು ವೆಲ್ತ್, ಇಲ್ಲಿಯ ಸಂಪತ್ತು. ಈ ಎರಡು ಕಾರಣಗೋಸ್ಕರ ಭಾರತದ ಮೇಲೆ ದಾಳಿ ಮಾಡಿದಂಥವ್ರು ಸಾಕಷ್ಟು ಜನ ಇದ್ದಾರೆ. ಅವುಗಳಲ್ಲಿ ಪ್ರಮುಖವಾದಂಥ ದೇಶಗಳು ಯಾವತ್ತಂದ್ರೆ ಗ್ರೀಕರು, ಪರ್ಷಿಯನ್ರು, ಹೂನರು, ಶಕರು, ಅರಬರು, ತುರ್ಕರು, ಕುಶಾನರು, ಅಫ್ಘಾನರು ಇತ್ಯಾದಿ ಎಲ್ಲನೂ ಕೂಡ ಇವರು ಭಾರತದಲ್ಲಿ ಒಳ ನುಸುಳುವುದರೊಂದಿಗೆ ಭಾರತದ ಮೇಲೆ ತಮ್ಮದೇ ಆದಂತಹ ಒಂದು ಪ್ರಭಾವವನ್ನು ಬೀರಿ ಹೋದರು ಅಂತ ನಾವು ಹೇಳ್ತೀವಿ. ಓಕೆ, ಆಲ್ ದೀಸ್ ಇನ್ವೇಡರ್ಸ್ ಕಾಂಟ್ರಿಬ್ಯೂಟೆಡ್ ಟು ಇಂಡಿಯನ್ ಕಲ್ಚರ್ ಆ್ಯಂಡ್ ಬಿಕಮ್ ಎ ಪಾರ್ಟ್ ಆಫ್ ಇಟ್. ಇವ್ರೇನು ಮಾಡ್ರಿ ಹೇಳ್ರಿ, ಭಾರತದ ಒಳಗೆ ಬಂದರು, ನಮ್ಮ ಮೇಲೆ ಪ್ರಭಾವವನ್ನು ಬೀರಿದ್ರು, ಮತ್ತು ನಮ್ಮ ದೇಶಕ್ಕೆ ತಮ್ಮದೇ ಆದಂಥ ಕೊಡುಗೆಗಳನ್ನು ಕೊಟ್ಟರು ಅಂತ ನಾವು ಹೇಳ್ತೀವಿ. ಓಕೆ, ಆದರೆ ಈ ಎಲ್ಲ ದಾಳಿಕೋರಿಗೂ ಮತ್ತು ಬ್ರಿಟಿಷರಿಗೂ ಒಂದು ಡಿಫ್ರೆನ್ಸ್ ಅದ. ದ ಇಂಗ್ಲೀಷ್ ವೇರ್ ಆ್ಯನ್ ಎಕ್ಸೆಪ್ಷನ್ ಟು ಇಟ್. ಇವ್ರು ಮಾತ್ರ ಇಂಗ್ಲೀಷರು ಏನು ಮಾಡಿದ್ರು ಹೇಳ್ರಿ, ಬಹಳಷ್ಟು ವರ್ಷಗಳವರೆಗೆ ಭಾರತದಲ್ಲಿದ್ದರು. ದ ಇಯರ್ ರೂಲ್ಡ್ ಫಾರ್ ಎ ಲಾಂಗ್ ಟೈಮ್, ದೆ ಡಿಡ್ ನಾಟ್ ಬಿಕಮ್ ದ ಪಾರ್ಟ್ ಆಫ್ ಇಂಡಿಯನ್ ಕಲ್ಚರ್. ಅವರು ಭಾರತದಲ್ಲಿ ಬಹಳಷ್ಟು ವರ್ಷಗಳ ಕಾಲ ನೆಲೆಸಿದ್ರೂ ಕೂಡ ಭಾರತದ ಸಂಸ್ಕೃತಿಗೆ ಅಡಾಪ್ಟ್ ಆಗಲಿಲ್ಲ, ಅವರು ಅದನ್ನ ಒಪ್ಕೊಳ್ಳಿಲ್ಲ. ಅವ್ರು ತಮ್ಮದೇ ಆದಂಥ ಸಂಸ್ಕೃತಿಯನ್ನು ಇಲ್ಲಿ ಪ್ರಭಾವ ಬೀರ್ಲಿಕ್ಕೆ ನೋಡಿದರು. ಹೀಗಾಗಿ ಈ ಚಿತ್ರದಲ್ಲಿ ಅದ ನೋಡ್ರಿ, ಆ ಚಿತ್ರದಲ್ಲಿ ಏನು ಮಾಡ್ತಿದ್ದಾರೆ, ಭಾರತೀಯರಿಗೆ ಟಾರ್ಚರ್ ಮಾಡ್ತಿದ್ದಾರೆ ಹೊರತು ಅವ್ರು ನಮ್ಮಂತೆ ಜನ ಅಂಥೇಳಿ ಅವರು ಯಾವಾಗಲೂ ತಿಳಿದುಕೊಂಡಿಲ್ಲ ಅಂತ ಹೇಳ್ತೀವಿ ನಾವು. ಓಕೆ, ಇನ್ನು ನೋಡ್ರಿ, ಸೌತ್ ಇಂಡಿಯಾಕ್ಕೆ ಮತ್ತು ನಾರ್ತ್ ಇಂಡಿಯಾಕ್ಕೆ ಡಿಫ್ರೆನ್ಸ್ ಏನಂದರೆ, ಈ ಎಲ್ಲ ಘಟನೆಗಳು ನಾರ್ತ್ ಇಂಡಿಯಾಕ್ಕೆ ನಡೆದ್ರೆ ಸೌತ್ ಇಂಡಿಯಾ ಮಾತ್ರ ಸೆಪ್ರೇಟ್ ಆಗಿತ್ತು. ಯಾವುದೇ ದಾಳಿಕೋರರು ಹೆಚ್ಚಾಗಿ ನಾರ್ತ್ ಇಂಡಿಯಾ ಮೇಲೆ ದಾಳಿ ಮಾಡಿದ್ರು ಹೊರತು ಸೌತ್ ಇಂಡಿಯಾ ಮೇಲೆ ಅಷ್ಟೊಂದಾಗಿ ದಾಳಿಯನ್ನು ಮಾಡಲಿಲ್ಲ. ಸೊ ಸೌತ್ ಇಂಡಿಯಾ ಹ್ಯಾಡ್ ಇಮ್ಯುನಿಟಿ ಫ್ರಮ್ ಸಚ್ ಇನ್ವೇಷನ್ಸ್ ಆ್ಯಂಡ್ ಡೆವಲಪ್ಡ್ ಡಿಸ್ಟಿಂಕ್ಟ್ ಕಲ್ಚರ್ ಆಫ್ ಇಟ್ಸ್ ಓನ್. ದಕ್ಷಿಣ ಭಾರತ ಹೆಚ್ಚು ದಾಳಿಗಳಿಗೆ ಒಳಪಡದೆ ಅದು ತನ್ನದೇ ಆದಂಥ ಸಂಸ್ಕೃತಿಯನ್ನು ರೂಪಿಸಿಕೊಂಡು ಬೆಳೆಸ್ಕೊಂಡು ಬಂತು ಅಂತ ಹೇಳ್ತೇವೆ. ಇಲ್ಲೊಂದು ಪಿಕ್ಚರ್ ಅದ ನೋಡ್ರಿ, ಕಲ್ಚರ್ ಆ್ಯಂಡ್ ಹೆರಿಟೇಜ್ ಆಫ್ ಸೌತ್ ಇಂಡಿಯಾ. ಇದು ದಕ್ಷಿಣ ಭಾರತದ ಮೇಲೆ ದಾಳಿಗಳು ಹೆಚ್ಚು ಆಗದೇ ಇರೋದ್ರಿಂದ ಅದು ತನ್ನದೇ ಆದಂಥ ವಿಭಿನ್ನ ಸಂಸ್ಕೃತಿಯನ್ನು ಬೆಳೆಸ್ಕೊಂಡು ಬರಲಿಕ್ಕೆ ಕಾರಣವಾಯಿತು ಅಂತ ನಾವು ಹೇಳ್ತೀವಿ. ಓಕೆ, ನೆಕ್ಸ್ಟ್ ಒನ್, ಡಾಮಿನೆಂಟ್ ಆ್ಯಂಡ್ ಟಾಲರೆಂಟ್ ಹಿಂದೂ ಫೇತ್. ಪ್ರಬಲವಾದ ಮತ್ತು ಸಹಿಷ್ಣುತಾ ಭಾವದ ಹಿಂದೂ ಧರ್ಮ. ಯಾಕೆ ಈ ರೀತಿ ಕರಿತಾವೆ ಅಂತಂದರೆ,
ಇಂಡಿಯಾ ಈಸ್ ಹೋಮ್ ಫಾರ್ ಹಿಂದೂಸ್, ಜೈನ್ಸ್, ಬುದ್ಧಿಸ್ಟ್, ಸಿಖ್ಸ್, ಮುಸ್ಲಿಮ್ಸ್, ಕ್ರಿಶ್ಚಿಯನ್ಸ್, ಪಾರ್ಸೀಸ್ ಆ್ಯಂಡ್ ಸೆವರಲ್ ಟ್ರೈಬಲ್ ಫೇತ್ಸ್ ಆ್ಯಂಡ್ ಪ್ರಾಕ್ಟೀಸಸ್. ಭಾರತ ಬಹಳಷ್ಟು ಈ ಪ್ರಮುಖವಾದಂಥ ಧರ್ಮಗಳು ಮತ್ತು ಅವುಗಳ ಉಪಧರ್ಮಗಳಿಗೂ ಅಥವಾ ಒಳ ಪಂಗಡಗಳಿಗೂ ಕೂಡ ಆಶ್ರಯವನ್ನು ನೀಡಿದೆ. ಈ ಎಲ್ಲ ಧರ್ಮಗಳಲ್ಲಿ ಜನಸಂಖ್ಯೆಯನ್ನು ಹೋಲಿಸಿದರೆ ಹಿಂದೂ ಧರ್ಮದವರು ಅತ್ಯಧಿಕವಾಗಿದ್ದಾರೆ. ಫಾರ್ ಎಕ್ಸಾಂಪಲ್ ಇಲ್ಲೊಂದು ಪಿಕ್ಚರ್ ನೋಡ್ರಿ, ಅಲ್ಲಿ 79.8 ಅಂತ ಕೊಟ್ಟಿದ್ದಾರೆ. ಇದೊಂದು ಹಳೆಯದ ಒಂದು ಪಿಕ್ಚರ್ ಇದೆ. ಸೊ ಇಲ್ಲಿ ಜನಸಂಖ್ಯೆ ಆಧಾರಿತವಾಗಿ ಆ ಧರ್ಮಗಳು ಎಷ್ಟೆಷ್ಟು ಇದಾವೆ ಅನ್ನೋದು ಇಲ್ಲಿ ಕೊಟ್ಟಿದ್ದಾರೆ. ಆದರೂ ಕೂಡ ಹಿಂದೂ ಧರ್ಮ ಏನಿದೆ ಹೇಳ್ರಿ, ಜನಸಂಖ್ಯೆಯಲ್ಲಿ ಪ್ರಬಲವಾಗಿದ್ರೂ ಕೂಡ ಅನ್ಯ ಧರ್ಮೀಯರ ಜೊತೆಗೆ ಹೊಂದಾಣಿಕೆ ಮನೋಭಾವದಿಂದ ಇರೋದರಿಂದ ಇದನ್ನು ನಾವೇನು ಕರಿತೀವಿ ಹೇಳ್ರಿ, ಟಾಲರೆನ್ಸ್ ಅಂತ ಹೇಳಿ ಕರಿತೀವಿ. ಅಂದ್ರೆ ಏನು ಹೇಳ್ರಿ, ಪ್ರಬಲವಾಗಿದ್ರೂ ಕೂಡ ತಾಳ್ಮೆಯ ಗುಣಲಕ್ಷಣವನ್ನು ಹೊಂದಿದಂಥ ಹಿಂದೂ ಧರ್ಮ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಒನ್, ಇಂಡಿಯನ್ಸ್ ಬಿಲೀವ್ ಇನ್ ದ ಕಾನ್ಸೆಪ್ಟ್ ಆಫ್ ವಸುದೈವಕ ಕುಟುಂಬಕಂ ಆ್ಯಂಡ್ ಸರ್ವೇ ಜನ ಸುಖಿನೋ ಭವಂತು. ಇವು ಸಂಸ್ಕೃತದ ಎರಡು ವ್ಯಾಖ್ಯೆಗಳಾಗಿದ್ದಾವೆ. ವಸುದೈವಕ ಕುಟುಂಬಕಂ ಅಂದರೆ ಇಡೀ ಜಗತ್ತೇ ಒಂದು ಕುಟುಂಬ ಅಂತಂದಂಗ. ಅಂದರೆ ಭಾರತೀಯರೆಲ್ಲರೂ ಕೂಡ ಪ್ರಾಚೀನ ಕಾಲದಿಂದನೂ ನಂಬಿದ್ದವುದಂದರೆ ಇಡೀ ಜಗತ್ತೇ ಒಂದು ಕುಟುಂಬ. ಸೊ ಕುಟುಂಬದಲ್ಲಿ ಹಲವಾರು ಜನರು ಇದ್ದಂಗೆ ಈ ಜಗತ್ತಿನಲ್ಲಿ ಹಲವಾರು ಧರ್ಮಗಳಿರ್ತಾವೆ ಅನ್ನೋದು ನಂಬಿಕೆ ಇಟ್ಟಂತಹ ದೇಶ ನಮ್ಮದು. ಓಕೆ, ಇನ್ನು ಎರಡನೇದ ಅಂಶ ಒಂದು ಏನು ಹೇಳ್ತದಂದ್ರೆ ವಾಕ್ಯ, ಸರ್ವೇ ಜನ ಸುಖಿನೋ ಭವಂತು, ಎಲ್ಲ ಜನರಿಗೂ ಕೂಡ ಸುಖವಾಗಲಿ ಅನ್ನೋವನ್ನ ಬಯಸುವಂಥ ದೇಶ ಭಾರತ. ಓಕೆ, ಇಲ್ಲದ ವಸುದೈವಕ ಕುಟುಂಬಕಂ ಅಂತ ಒಂದು ಪಿಕ್ಚರ್ ಅದ ನೋಡ್ರಿ, ಅದರ ಅರ್ಥನೂ ಕೊಡಿದಾರು. ದ ವರ್ಲ್ಡ್ ಈಸ್ ಒನ್ ಫ್ಯಾಮಿಲಿ, ಇಡೀ ಜಗತ್ತೇ ಒಂದು ಕುಟುಂಬ ಅಂತ ಹೇಳ್ತೀವಿ. ಆಮೇಲೆ ಲೆಟ್ ಆಲ್ ದ ಪೀಪಲ್ ಬಿ ಹ್ಯಾಪಿ, ಎಲ್ಲ ಜನರು ಕೂಡ ಸುಖವಾಗಿರಲಿ ಅನ್ನೋ ಒಂದು ಕಾನ್ಸೆಪ್ಟ್ ಅನ್ನಲೇ ನಂಬಿಕೆ ಇಟ್ಟಂಥ ದೇಶ ಭಾರತ. ಓಕೆ, ಇನ್ನು ನೆಕ್ಸ್ಟ್ ನೋಡ್ರಿ, ಕಾಂಟ್ರಿಬ್ಯೂಷನ್ ಟು ದ ವರ್ಲ್ಡ್. ಭಾರತ ಜಗತ್ತಿಗೆ ಯಾವ್ಯಾವ ಕೊಡುಗೆಗಳನ್ನು ಕೊಟ್ಟಿದೆ ಅನ್ನೋದನ್ನು ನೋಡೋಣ. ಇಲ್ಲಿ ಹೈಲೈಟ್ ಮಾಡ್ತಾ ಹೋಗ್ತೀನಿ ನೋಡ್ರಿ. Indians have given noteworthy contribution in the field of literature, ಸಾಹಿತ್ಯ, ಫಿಲಾಸಫಿ, ತತ್ವಜ್ಞಾನ, ಮ್ಯೂಸಿಕ್, ಸಂಗೀತ, ಡಾನ್ಸ್, ನೃತ್ಯ, ಸ್ಕಲ್ಪ್ಚರ್, ಶಿಲ್ಪಕಲೆ, ಆರ್ಕಿಟೆಕ್ಚರ್, ವಾಸ್ತುಶಿಲ್ಪ, ಸೈನ್ಸ್, ವಿಜ್ಞಾನ, ಯೋಗ, ಮ್ಯಾಥಮೆಟಿಕ್ಸ್, ಗಣಿತಶಾಸ್ತ್ರ, ಮೆಡಿಸಿನ್, ಔಷಧಶಾಸ್ತ್ರ, ಆಸ್ಟ್ರಾನಮಿ, ಖಗೋಳಶಾಸ್ತ್ರ ಹಾಗೂ ಎಜುಕೇಷನ್, ಶಿಕ್ಷಣ. ಈ ಪ್ರಮುಖವಾದಂಥ ಕ್ಷೇತ್ರಗಳಿಗೆ ತನ್ನದೇ ಆದಂಥ ಕೊಡುಗೆಯನ್ನು ಭಾರತ ಜಗತ್ತಿಗೆ ಕೊಟ್ಟಿದೆ ಅಂತ ನಾವು ಹೇಳ್ತೀವಿ. The architectural and cultural monuments including forts, hill forts, palaces, temples, tombs and caves are the wonderful specimens of human artistic excellence. ಜಗತ್ತಿನಲ್ಲಿ ಎಲ್ಲ ಕೊಡುಗೆಗಳನ್ನು ಕೊಟ್ಟಂಥ ಭಾರತ ವಿಶೇಷವಾಗಿ ಯಾವ ಹೇಳ್ರಿ, ಆರ್ಕಿಟೆಕ್ಚರ್ ಆ್ಯಂಡ್ ಕಲ್ಚರಲ್ ಮಾನ್ಯುಮೆಂಟ್ಸ್ ಅಂತ ಏನು ಹೇಳ್ತೇವಲ್ಲ, ವಾಸ್ತುಶಿಲ್ಪ ಮತ್ತು ಸಾಂಸ್ಕೃತಿಕ ಒಂದು ಮಾನ್ಯುಮೆಂಟ್ಸ್ ಏನಿದಾವಲ್ಲ, ಅವುಗಳಲ್ಲಿ ಪ್ರಮುಖವಾದಂತಹ ಹಿಲ್ ಫೋರ್ಟ್ಸ್ ಅಂದರೆ ಕೋಟೆಗಳು, ಹಿಲ್ ಫೋರ್ಟ್ಸ್ ಅಂದರೆ ಗಿರಿದುರ್ಗಗಳು, ಪ್ಯಾಲೇಸಸ್ ಅರಮನೆಗಳು, ಟೆಂಪಲ್ಸ್ ದೇವಾಲಯಗಳು, ಟೋಮ್ಸ್ ಸಮಾಧಿಗಳು ಮತ್ತು ಕೇವ್ಸ್ ಅಂದರೆ ಗುಹೆಗಳು. ಇವುಗಳನ್ನು ಏನು ನಿರ್ಮಾಣ ಮಾಡಿದಲ್ಲ ಭಾರತದಲ್ಲಿ, ಇವು ಜಗತ್ತಿಗೆ ಅದ್ಭುತವಾದಂಥ ಕೊಡುಗೆಗಳು. ಯಾಕಂದ್ರೆ ಎಲ್ಲ ವಿದೇಶಿಗರು ಇವುಗಳನ್ನು ನೋಡೋ ಸಲುವಾಗಿ ಭಾರತಕ್ಕೆ ಪ್ರವಾಸಿಗರಾಗಿ ಬರ್ತಾ ಇದ್ದಾರೆ ಇವಾಗಲೂ ಕೂಡ. ಇವು ಮಾನವನ ಕಲಾತ್ಮಕ ಒಂದು ಕೊಡುಗೆಗಳಲ್ಲಿ ಉತ್ತಂಗ ಸ್ಥಾನದಲ್ಲಿವೆ ಅಂತ ನಾವು ಹೇಳ್ತೇವೆ. ಓಕೆ, UNESCO has recognized more than 30 historical sites as centers of world heritage such as, ಅಂದರೆ ಇದರಲ್ಲಿ UNESCO ಏನಿದಾರಲ್ಲ ಅದು ಭಾರತದ ಪ್ರಮುಖವಾದಂಥ 30ಕ್ಕೂ ಹೆಚ್ಚಿನ ಪ್ಲೇಸ್ಗಳನ್ನು, ಹಿಸ್ಟಾರಿಕ್ ಪ್ಲೇಸ್ಗಳನ್ನು, ಐತಿಹಾಸಿಕ ಮಹತ್ವವುಳ್ಳಂಥ ಸ್ಥಳಗಳನ್ನು ಅದು ವಿಶ್ವ ಪಾರಂಪರಿಕ ಪಟ್ಟಿಯಲ್ಲಿ ಸೇರಿಸಿದೆ. ಅದಕ್ಕೆ ಕಾರಣ ಏನಂದರೆ ಅಷ್ಟೊಂದು ಅದ್ಭುತವಾದಂಥ ಆ ಪ್ಲೇಸ್ಗಳಿವೆ. ಮೊದಲಿಗೆ ಆ ಪ್ಲೇಸ್ಗಳು ಯಾವ ಅನ್ನೋದು ನೋಡೋಣ. ಆ ಪ್ಲೇಸ್ನಲ್ಲಿ ಯಾವ್ಯಾವ ಕಟ್ಟಡಗಳು ಇವೆ ಅನ್ನೋದನ್ನು ಕೂಡ ನಾವಿಲ್ಲಿ ನೋಡೋಣ. ಮೊದಲನೇದು ನೋಡ್ರಿ, ಇಲ್ಲಿ ಹಿಲ್ ಫೋರ್ಟ್ಸ್ ಆಫ್ ರಾಜಸ್ಥಾನದ ಗಿರಿದುರ್ಗಗಳು, ಖಜುರಾಹೋ, ತಾಜ್ ಮಹಲ್, ಕೋನಾರ್ಕ್, ಜಂತರ್ ಮಂತರ್, ಗಯಾ, ಸಾಂಚಿ, ಅಜಂತ, ಎಲ್ಲೋರಾ, ಹಂಪಿ, ಐಹೊಳೆ, ಪಟ್ಟದಕಲ್ಲು, ಮಧುರೈ, ಕಂಚಿ, ಮಹಾಬಲಿಪುರಂ ಮತ್ತು ಚರ್ಚಸ್ ಆಫ್ ಗೋವಾ ಇತ್ಯಾದಿ. ಇವುಗಳನ್ನ ಬಿಟ್ಟು ಕೂಡ ಹಲವಾರು ಪ್ಲೇಸ್ಗಳು ಇನ್ನೂ ಕೂಡ ಇದ್ದಾವೆ. ಸೊ ಈ ಪ್ರಮುಖವಾದಂಥ ಪ್ಲೇಸ್ಗಳಲ್ಲಿ ಯಾವ್ಯಾವ ಸ್ಥಳಗಳು ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿವೆ, ಅದಕ್ಕೆ ಕಾರಣಗಳೇನು, ಕಾರಣಗಳಂದ್ರೆ ಏನು ಹೇಳ್ರಿ, ಇಲ್ಲಿ ಆ ಕಟ್ಟಡಗಳು ಎಂಥ ಅದ್ಭುತವಾದ ಕಟ್ಟಡಗಳಿದ್ದಾವೆ ಅನ್ನೋದನ್ನ ನಾವು ನೋಡಬೇಕು. ಸೊ ಇಲ್ಲಿ ಒಂದೊಂದಾಗಿ ಪಿಕ್ಚರ್ ತೋರಿಸ್ತಾ ಹೋಗ್ತೀನಿ ನೋಡ್ರಿ ನೀವು. ಇಲ್ಲಿ ಮೊದಲನೇದು ಹಿಲ್ ಫೋರ್ಟ್ಸ್ ಆಫ್ ರಾಜಸ್ಥಾನ್. ಇಲ್ಲಿ ಪ್ರಮುಖವಾದಂಥ 6
ಒಂದು ಹಿಲ್ ಫೋರ್ಟ್ಸ್ ಗಿರಿದುರ್ಗಗಳನ್ನ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿಸಲಾಗಿದೆ. ಆ ರಾಜಸ್ಥಾನದ ಯಾವ ಇವು ನೋಡ್ರಿ ಪ್ಲೇಸಸ್ ಅನ್ನೋದು ನೋಡ್ರಿ, ಚಿತ್ತೋರ್ಘರ್ ಪೋರ್ಟ್, ಅಲ್ಲಿ ಕುಂಬಲ್ಘರ್ ಪೋರ್ಟ್ ಅಂತ ಒಂದಿದೆ, ರಣತಂಬೋರ್ ಪೋರ್ಟ್, ಜೈಸಲ್ಮೇರ್ ಪೋರ್ಟ್, ಆಮೇಲೆ ಇನ್ನೆರಡು ಇದಾವೆ ನೋಡ್ರಿ, ಅಂಬರ್ ಪೋರ್ಟ್ ಮತ್ತು ಲಾಸ್ಟ್ ಒನ್ ಗಾರ್ಗ್ರೋನ್ ಪೋರ್ಟ್ ಅಂತ. ಈ 6 ಪ್ರಮುಖ ಕೋಟೆಗಳೇನಿದಾವಲ್ಲ ಇವು ವಿಶ್ವ ಪಾರಂಪರಿಕ ಪಟ್ಟಿಯಲ್ಲಿ ಸೇರಿಸಲ್ಪಟ್ಟಿವೆ. ಇವು ಎಲ್ಲನೂ ಕೂಡ 6 ಎಲ್ಲಿದಾವೆ ಹೇಳ್ರಿ, ರಾಜಸ್ಥಾನ್. ಓಕೆ, ಇನ್ನು ನೆಕ್ಸ್ಟ್ ಖಜುರಾಹೋದಂದು ವಾಸ್ತುಶಿಲ್ಪ ನೋಡ್ರಿ ಇಲ್ಲಿ. ಇವೆಲ್ಲ ಖಜುರಾಹೋದಲ್ಲಿರುವಂತಹ ವಾಸ್ತುಶೈಲಿಗಳು. ಓಕೆ, ಇನ್ನು ತಾಜ್ ಮಹಲ್ ಎಟ್ ಆಗ್ರಾ, ಇದನ್ನಂತೂ ನೀವು ನೋಡಿರ್ತೀರಿ. ಕೋನಾರ್ಕ್ ಸನ್ ಟೆಂಪಲ್, ಇದನ್ನು ನೀವು ಬಹುಶಃ ನೋಡಿರ್ಕಿಲ್ಲ. ಸೂರ್ಯ ದೇವಾಲಯ, ಪೂರ್ವಕ್ಕೆ ಮುಖ ಮಾಡಿದಂಥ ಸೂರ್ಯ ದೇವಾಲಯಗಳು ಭಾರತದಲ್ಲಿ ಅತಿ ಅಪರೂಪ. ಕೋನಾರ್ಕ್ದಲ್ಲಿರುವಂಥ ಈ ಸೂರ್ಯ ದೇವಾಲಯ ಏನದಲ್ಲ ಇದು ಪೂರ್ವಾಭಿಮುಖವಾಗಿದೆ ಅಂತ ನಾವು ಹೇಳ್ತೀವಿ. ಓಕೆ, ಜಂತರ್ ಮಂತರ್, ಈ ಜಂತರ್ ಮಂತರ್ದು ಇನ್ನಷ್ಟು ಪಿಕ್ಚರ್ಸ್ ನೋಡ್ರಿ ಇಲ್ಲಿ. ಇವೆಲ್ಲ ಪಿಕ್ಚರ್ಸ್ ನಿಮ್ಮ ಕಣ್ಮುಂದಿರಬೇಕು. ಗಯಾ, ಬೋಧ್ ಗಯಾ ಅಂತ ಹೇಳಿ ಕರಿತೀವಲ್ಲ, ಸೊ ಇದು ಕೂಡ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿದೆ. ಇನ್ನು ಸಾಂಚಿಯ ಸ್ತೂಪ, ಸಾಂಚಿ ಅಂದ ಕೂಡಲೇ ಸ್ತೂಪ ನೆನಪಾಗಿ ಬಿಡ್ತದೆ, ಮಧ್ಯಪ್ರದೇಶದಲ್ಲಿದೆ ಅದು ಈ ಸ್ತೂಪ. ಓಕೆ, ಇನ್ನು ನೆಕ್ಸ್ಟ್ ನೋಡ್ರಿ ಅಜಂತ ಎಲ್ಲೋರಾ. ಈ 2 ಪ್ಲೇಸ್ಗಳು ಮಹಾರಾಷ್ಟ್ರದಲ್ಲಿವೆ. ಅಜಂತ ಮತ್ತು ಎಲ್ಲೋರಕ್ಕೆ 100 ಕಿಲೋಮೀಟರ್ ಡಿಫ್ರೆನ್ಸ್ ಇದ್ರೂ ಕೂಡ ನಾವು ಕರೆಯುವಾಗ ಸಾಮಾನ್ಯವಾಗಿ ಹೆಂಗೆ ಕರಿತೀವಿ ಹೇಳ್ರಿ, ಅಜಂತ ಎಲ್ಲೋರಾ ಅಂತ ಹೇಳಿ ಕರಿತೀವಿ. ಸೊ ಇಲ್ಲಿ ನೋಡ್ರಿ, ಇದು ಅಜಂತ ಗುಹಾಂತರ ದೇವಾಲಯಗಳು ಇವೆಲ್ಲನೂ ಕೂಡ. ಇದು ಎಲ್ಲೋರದ ಒಂದು ದೇವಾಲಯ. ಇನ್ನು ಎಲ್ಲೋರದ ಕೈಲಾಸನಾಥ್ ದೇವಾಲಯ, ಈ 2 ಚಿತ್ರಗಳು ಕೂಡ ಕೈಲಾಸನಾಥ್ ದೇವಾಲಯದ ಚಿತ್ರಗಳಾಗಿವೆ. ಇವೆರಡು ಈ ದೇವಾಲಯ ಎಲ್ಲೋರದಲ್ಲಿದೆ. ಹಂಪಿ, ಕರ್ನಾಟಕದಲ್ಲಿರುವಂಥ ಪ್ರಮುಖವಾದಂಥ ಐತಿಹಾಸಿಕ ಸ್ಥಳ. ಅಲ್ಲಿ ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತ ಕೂಡ ನಾವು ಅಲ್ಲಿ ಬರೆದಿದ್ದೆ ನೋಡ್ರಿ. ಹಂಪಿ ಕಲ್ಲಿನ ರಥ ನೋಡಿದ್ರಿ. ಆಮೇಲೆ ವಿರೂಪಾಕ್ಷ ಟೆಂಪಲ್, ಕಮಲ್ ಮಹಲ್, ಐಹೊಳೆ ಇದು ಕೂಡ ಕರ್ನಾಟಕದಲ್ಲಿದೆ. ದುರ್ಗಾ ಟೆಂಪಲ್ದ ಮುಂಭಾಗ ಪಟ್ಟದಕಲ್ಲು, ವಿರೂಪಾಕ್ಷ ಟೆಂಪಲ್. ಮಧುರೈ ಮೀನಾಕ್ಷಿ ಟೆಂಪಲ್, ಕಾಂಚೀಪುರಂ ಅಥವಾ ಕಂಚಿ ಅಂತ ಹೇಳಿ ಕರಿತೀವಿ. ಅಲ್ಲಿಯೂ ಸಾಕಷ್ಟು, ಕಂಚದಲ್ಲಿ ಮುಖ್ಯವಾಗಿ ಶಿವಕಂಚಿ, ವಿಷ್ಣು ಕಂಚಿ ಮತ್ತು ಜೈನ ಕಂಚಿ ಅಂತೇಳಿ 3 ವಿಭಾಗಗಳಿವೆ. ಅವುಗಳಲ್ಲಿ ಸಾಕಷ್ಟು ಪ್ರಾಚೀನವಾದಂತಹ ದೇವಸ್ಥಾನಗಳು ನಾವು ಅಲ್ಲಿ ನೋಡ್ಬೋದು. ಸೊ ಕಂಚೀಪುರಮದ ದೇವಾಲಯಗಳನ್ನು ಕೂಡ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿಸಲಿಕ್ಕೆ ಇದೇ ಕಾರಣ ಅಂತ ಹೇಳ್ತೇವೆ ನಾವು. ಓಕೆ, ಇನ್ನು ಮಹಾಬಲಿಪುರಂ ನೋಡ್ರಿ, ಮಹಾಬಲಿಪುರಂದ ವಾಸ್ತುಶಿಲ್ಪಗಳು. ಓಕೆ, ಇನ್ ಚರ್ಚಸ್ ಆಫ್ ಗೋವಾದಲ್ಲಿರುವಂಥ ಬಹುತೇಕ ಪ್ರಾಚೀನವಾದಂತಹ ಚರ್ಚ್ಗಳನ್ನು ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿಸಲಾಗಿದೆ. ಇವೆರಡು ನೋಡ್ರಿ. ಆಮೇಲೆ ನೆಕ್ಸ್ಟ್ ನೋಡ್ರಿ ಈ ಚರ್ಚಸ್. ಓಕೆ, ಇವಿಷ್ಟೇನು ಹೇಳ್ರಿ, ಕಲೆ ಮತ್ತು ವಾಸ್ತುಶಿಲ್ಪದ ದೃಷ್ಟಿಯಿಂದ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿದಂತಹ ಮಾನ್ಯುಮೆಂಟ್ಸ್ ಅಂತ ಹೇಳ್ತೀವಿ. ಇನ್ನು ನೆಕ್ಸ್ಟ್, ಯೋಗ ಆ್ಯಂಡ್ ಆಯುರ್ವೇದ ಆರ್ ದ ಸ್ಪೆಷಲ್ ಕಾಂಟ್ರಿಬ್ಯೂಷನ್ ಆಫ್ ಇಂಡಿಯಾ ಟು ದ ಫಿಸಿಕಲ್ ಆ್ಯಂಡ್ ಮೆಂಟಲ್ ಹೆಲ್ತ್ ಆಫ್ ಮ್ಯಾನ್ ಇನ್ ದ ವರ್ಲ್ಡ್. ಜಗತ್ತಿನ ಮನುಷ್ಯನ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳಲಿಕ್ಕೆ ನಮ್ಮ ದೇಶದ 2 ಪ್ರಮುಖ ಅಂಶಗಳು ಕಾರಣವಾಗಿದ್ದಾವೆ. ಒಂದು ಯೋಗ, ಇನ್ನೊಂದು ಆಯುರ್ವೇದ. ಇತ್ತೀಚೆಗಂತೂ ಈ 2ರ ಮಹತ್ವ ಜಗತ್ತಿನಲ್ಲೇ ಅತಿ ಹೆಚ್ಚಿಗೆ ಇದೆ ಅಂತ ನಾವು ಹೇಳ್ತೀವಿ. ಓಕೆ, ಸೊ ಈ ಯೋಗ ಮತ್ತು ಆಯುರ್ವೇದಕ್ಕೆ ಕೊಡುಗೆ ನೀಡಿದಂತಹ ಆ ಮಹನೀಯರು ಯಾರಂತ ನಮಗೆ ಕುತೂಹಲ ಅದ. ಸೊ ಆ ಮಹನೀಯರು ಯಾರಂತಂದ್ರೆ ದ ಕಾಂಟ್ರಿಬ್ಯೂಷನ್ ಆಫ್ ಚರಕ, ಸುಶ್ರುತ ಆ್ಯಂಡ್ ಪತಂಜಲಿ ಆರ್ ನೋಟ್ವರ್ತಿ. ಈ 3 ಜನ ಏನಿದಾರಲ್ಲ ಇವರು ಅತಿ ಪ್ರಮುಖವಾದಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಮೊದಲನೇದು ಚರಕ ಸಂಹಿತೆ ಅನ್ನೋ ಕೃತಿಯನ್ನು ಪ್ರಾಚೀನ ಕಾಲದಲ್ಲಿ ಬರೆದಿದ್ದಾರೆ. ಆಮೇಲೆ ಸುಶ್ರುತ ಸಂಹಿತೆ ಅನ್ನೋ ಕೃತಿಯನ್ನು ಬರೆದಿದ್ದಾರೆ. ಮತ್ತು ಪತಂಜಲಿಯ ಯೋಗ ಸೂತ್ರ ಅತಿ ಮಹತ್ವದಾದದ್ದು. ಓಕೆ, ಇನ್ನು ನೆಕ್ಸ್ಟ್ ಒಂದು ಕಾಂಟ್ರಿಬ್ಯೂಷನ್ ನೋಡ್ರಿ, ಸಂಗೀತಕ್ಕೆ ಸಂಬಂಧಪಟ್ಟಂತೆ ಹಿಂದೂಸ್ತಾನಿ ಆ್ಯಂಡ್ ಕರ್ನಾಟಿಕ್ ಮ್ಯೂಸಿಕ್, ನಾಟ್ಯಕ್ಕೆ ಸಂಬಂಧಪಟ್ಟಂತೆ ಭರತನಾಟ್ಯಂ, ಕಥಕ್, ಕುಚಿಪುಡಿ, ಮೋಹಿನಿಯಟ್ಟಂ ಎಕ್ಸೆಟ್ರಾ ಆರ್ ದ ಆರ್ಟಿಸ್ಟಿಕ್ ಕಾಂಟ್ರಿಬ್ಯೂಷನ್ ಆಫ್ ಇಂಡಿಯಾ. ಇವು ಕಲಾತ್ಮಕ ಕೊಡುಗೆಗಳಾಗಿದ್ದಾವೆ. ಅವುಗಳನ್ನ ಸ್ವಲ್ಪ ನೋಡ್ತಾ ಹೋಗೋಣ. ಹಿಂದೂಸ್ತಾನಿ ಮತ್ತು ಕರ್ನಾಟಕ ಸಂಗೀತದ ಸಿಂಗರ್ಸ್ ಯಾರು ಅನ್ನೋದೊಂದು ಸ್ವಲ್ಪ ನೋಡ್ಕೊಳ್ಳೋಣ. ಪಂಡಿತ್ ಭೀಮಸೇನ್ ಜೋಶಿ, ಉಸ್ತಾದ್ ಬಡೆ ಗುಲಾಮ್ ಅಲಿ ಖಾನ್, ಪಂಡಿತ್ ಕುಮಾರ್ ಗಂಧರ್ವ, ಕಿಶೋರಿ ಅಮನ್ಕರ್. ಇನ್ನು ನಾಟ್ಯಕ್ಕೆ ಬಂದರೆ ಭರತನಾಟ್ಯಂ, ಇದು ಭಾರತದಲ್ಲೇ ಹುಟ್ಟಿದಂತಹ ಒಂದು ನಾಟ್ಯ ಪ್ರಕಾರ. ಪ್ರಮುಖವಾಗಿ ತಮಿಳುನಾಡಿನ ರಾಜ್ಯದ ಒಂದು ನೃತ್ಯ ಅಂತ ನಾವು ಹೇಳ್ತೀವಿ ಇದನ್ನು.
ಆಮೇಲೆ ಕಥಕನ್ನು ವಿಶೇಷವಾಗಿ 3 ಪ್ರಾಂತ್ಯಗಳಲ್ಲಿ ವಿಶೇಷವಾಗಿ ಮಾಡ್ತಾರೆ. ಒಂದೇದು ನಾರ್ತ್, ವೆಸ್ಟ್ ಆ್ಯಂಡ್ ಸೆಂಟ್ರಲ್ ಇಂಡಿಯಾ. ನಾರ್ತ್ ಇಂಡಿಯಾ, ವೆಸ್ಟ್ ಇಂಡಿಯಾ ಮತ್ತು ಸೆಂಟ್ರಲ್ ಇಂಡಿಯಾ ಈ 3 ಭಾಗಗಳಲ್ಲಿ ಕೂಡ ಕಥಕದ ಪ್ರಾಮುಖ್ಯತೆ ಹೆಚ್ಚಾಗಿದೆ. ಕುಚಿಪುಡಿ ಇದು ಆಂಧ್ರ ಪ್ರದೇಶದ ಒಂದು ನೃತ್ಯ. ಮೋಹಿನಿಯಟ್ಟಂ ಇದು ಕೇರಳ ರಾಜ್ಯದ ಒಂದು ಪ್ರಮುಖ ನೃತ್ಯ. ಓಕೆ, ಇವು ಸಂಗೀತ ಮತ್ತು ನೃತ್ಯಕ್ಕೆ ಸಂಬಂಧಿಸಿದ್ದಾದರೆ, ಇನ್ನು ದ ಗ್ರೇಟ್ ಕಾಂಟ್ರಿಬ್ಯೂಷನ್ ಆಫ್ ಇಂಡಿಯನ್ ಮ್ಯಾಥಮೆಟಿಷಿಯನ್ಸ್ ಹ್ಯಾವ್ ಎನ್ರಿಚ್ಡ್ ದ ವರ್ಲ್ಡ್ ವಿತ್ ದ ಕಾನ್ಸೆಪ್ಟ್ ಆಫ್ ಝೀರೋ ಆ್ಯಂಡ್ ದ ಡೆಸಿಮಲ್ ಸಿಸ್ಟಮ್. ಜಗತ್ತಿಗೆ ನಮ್ಮ ಗಣಿತಜ್ಞರು ಏನದಲ್ಲ ಅವರು ಪ್ರಮುಖವಾದಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅದರಲ್ಲಿಯೂ ಕೂಡ 2 ಕಾನ್ಸೆಪ್ಟ್ ಬಹಳ ಮುಖ್ಯವಾದದ್ದು. ಒಂದನೇದು ಝೀರೋ, ಎರಡನೇದು ದಶಮಾಂಶ ಪದ್ಧತಿ, ಡೆಸಿಮಲ್ ಸಿಸ್ಟಮ್ ಅಂತ ಹೇಳ್ತೀವಿ. ಓಕೆ, ಜಗತ್ತಿಗೆ ಝೀರೋವನ್ನು ಪರಿಚಯ ಮಾಡಿಕೊಟ್ಟಿದ್ದ ದೇಶ ನಮ್ಮ ದೇಶ ಭಾರತ, ಮತ್ತು ದಶಮಾಂಶ ಪದ್ಧತಿ ಈ 2 ಪ್ರಮುಖ ಅಂಶಗಳು ಜಗತ್ತಿನ ಒಂದು ಗಣಿತಶಾಸ್ತ್ರವನ್ನು ಶ್ರೀಮಂತಗೊಳಿಸಲಿಕ್ಕೆ ಪ್ರಮುಖ ಕಾರಣ ಅಂತ ಹೇಳ್ತೀವಿ. ಓಕೆ, ಇಲ್ಲದ ನೋಡ್ರಿ, ಇಂಡಿಯಾ ಆ್ಯಡೆಡ್ ಝೀರೋ ಟು ಮ್ಯಾಥ್ಸ್ ಅಂತದೆ. ಓಕೆ, ಜಗತ್ತಿನ ಗಣಿತಕ್ಕೆ ಝೀರೋವನ್ನು ಆ್ಯಡ್ ಮಾಡಿದಂಥ ದೇಶ ಭಾರತ. ಇನ್ನು ನೆಕ್ಸ್ಟ್ ನೋಡ್ರಿ, when today's developed countries were passing through dark ages, India was the height of its intellectual and spiritual glory. ಜಗತ್ತಿನಲ್ಲಿ ಈಗ ಮುಂದುವರೆದ ರಾಷ್ಟ್ರಗಳು ಅಂತ ಹೇಳಿ ಏನು ಕರಿತೇವಲ್ಲ, ಈಗ ಅಮೇರಿಕಾ, ಆಸ್ಟ್ರೇಲಿಯಾ, ಜಪಾನ್ ಇವೆಲ್ಲ ನಾವು ಮುಂದುವರೆದ ರಾಷ್ಟ್ರಗಳು ಅಂತ ಹೇಳಿ ಕರಿತೀವಿ. ಸೊ ಈ ರಾಷ್ಟ್ರಗಳು ಒಂದು ಯುಗದಲ್ಲಿ ಕತ್ತಲಲ್ಲಿರುವಾಗ ನಮ್ಮ ದೇಶ ಬೌದ್ಧಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಉತ್ತುಂಗದಲ್ಲಿತ್ತು ಅಂತ ಹೇಳಿ ನಾವು ಹೇಳ್ತೀವಿ. ಓಕೆ, ಯಾಕಂದ್ರೆ ವೈದಿಕ ಸಂಸ್ಕೃತಿ ನಮ್ಮ ದೇಶದಲ್ಲಿ ಇರುವಾಗ ಇಡೀ ಜಗತ್ತಿಗೆ ಅತ್ಯಂತ ಒಂದು ಎಲ್ಲ ಜ್ಞಾನವನ್ನು ನೀಡುವಂಥ ದೇಶ ಭಾರತವಾಗಿತ್ತು. ಸೊ ಅದರಿಂದಾಗಿ ಏನಾಗಿತ್ತು ಹೇಳ್ರಿ, ಭಾರತದಲ್ಲಿ ಆವಾಗಲೇ ಯೂನಿವರ್ಸಿಟಿಗಳಿದ್ವು ಅಂತ ಹೇಳ್ತೇವೆ ನಾವು. ದ ಯೂನಿವರ್ಸಿಟೀಸ್ ಆಫ್ ನಲಂದ, ತಕ್ಷಶಿಲಾ, ಉಜ್ಜೈನ್, ಪ್ರಯಾಗ್, ವಿಕ್ರಮಶಿಲಾ, ಕಾಶಿ ಆ್ಯಂಡ್ ಕಾಂಚಿ ಅಟ್ರಾಕ್ಟೆಡ್ ದ ಸ್ಟೂಡೆಂಟ್ಸ್ ಫ್ರಮ್ ಡಿಫ್ರೆಂಟ್ ಕಂಟ್ರೀಸ್ ಆಫ್ ದ ವರ್ಲ್ಡ್. ವೈದಿಕ ಸಂಸ್ಕೃತಿಯ ನಂತರದಲ್ಲಿ ಮತ್ತು ವೈದಿಕ ಸಂಸ್ಕೃತಿ ಇರುವಾಗಲೇ ಕೂಡ ನಮ್ಮ ದೇಶದಲ್ಲಿ ಶಿಕ್ಷಣದ ವ್ಯವಸ್ಥೆ ಅತಿ ಸ್ಪಷ್ಟವಾಗಿತ್ತು. ಜಗತ್ತಿನ ಇತರೆ ದೇಶಗಳು ಶಿಕ್ಷಣ ಅನ್ನೋದು ಗೊತ್ತಿರಲಿಲ್ಲಲ್ಲ, ಆ ಟೈಮ್ದಲ್ಲಿ ಭಾರತದಲ್ಲಿ ಯೋಗ್ಯವಾದ ಶಿಕ್ಷಣವನ್ನು, ಅತ್ಯುತ್ತಮವಾದ ಶಿಕ್ಷಣವನ್ನು ನಾವು ನೀಡ್ತಿದ್ರು ನಮ್ಮ ಪೂರ್ವಜರು. ಮುಖ್ಯವಾಗಿ ನಂತರದಲ್ಲಿ ಈ ನಮ್ಮ ಗುಪ್ತರ ಯುಗ ಏನು ಬಂತಲ್ಲ, ಅಲ್ಲಿಂದ ಈಚೆಗೆಲ್ಲನೂ ಕೂಡ ಭಾರತದಲ್ಲಿ ವಿಶ್ವವಿದ್ಯಾಲಯಗಳ ಸ್ಥಾಪನೆ ಆಗ್ಲಿಕ್ಕೆ ತೊಡಗಿತು. ಅದರಲ್ಲಿ ಈ ಪ್ರಮುಖವಾದಂಥ ನಳಂದ, ತಕ್ಷಶಿಲಾ, ಉಜ್ಜೈನ್, ಪ್ರಯಾಗ್, ವಿಕ್ರಮಶಿಲಾ, ಕಾಶಿ, ಕಾಂಚಿ ಎಲ್ಲ ಯೂನಿವರ್ಸಿಟಿಗಳು ಇದ್ವು. ಈ ಯೂನಿವರ್ಸಿಟಿಗಳಿಗೆ ಜಗತ್ತಿನ ಬೇರೆ ಬೇರೆ ಮೂಲೆಗಳಿಂದ ವಿದೇಶಿಗರು ಶಿಕ್ಷಣ ಪಡಲಿಕ್ಕೆ ಬರ್ತಿದ್ರು ಅಂತ ನಾವು ಹೇಳ್ತೀವಿ. ಓಕೆ, ನೆಕ್ಸ್ಟ್ ಇನ್ನು 6ನೇ ಅಂಶ ನೋಡ್ರಿ, ಇಂಡಿಯಾ ಆಸ್ ದ ಕಂಟ್ರಿ ಆಫ್ ಅಟ್ರಾಕ್ಷನ್ ಫಾರ್ ಫಾರಿನರ್ಸ್. ವಿದೇಶಿಗರ ಆಕರ್ಷಣೆಯ ಕೇಂದ್ರವಾಗಿ ಭಾರತ ಅಂತ ಹೇಳ್ತೇವೆ ನಾವು. ಯಾಕೆ ವಿದೇಶಿಗರ ಆಕರ್ಷಣೆಯ ಕೇಂದ್ರವಾಯಿತು ಅಂದರೆ, ಇದಕ್ಕೆ ಪ್ರಮುಖವಾಗಿ 2 ಕಾರಣಗಳನ್ನ ನಾವು ಸೂಚಿಸ್ತೀವಿ. ರೀಸನ್ಸ್ ಎ, ಕಾರಣಗಳು ಎ. ಮೊದಲನೇ ಕಾರಣಗಳು ಏನಂತಂದರೆ ದ ಫರ್ಟೈಲ್ ಲ್ಯಾಂಡ್, ಸಮೃದ್ಧವಾದ ಭೂಮಿ. ಎರಡನೇದು ದ ಹ್ಯೂಜ್ ವೆಲ್ತ್ ಆಫ್ ಇಂಡಿಯಾ, ಭಾರತದ ಹೆಚ್ಚಿನಾದಂಥ ಸಂಪತ್ತು ಅಂತ ಹೇಳ್ತೇವೆ. ಈ 2 ಕಾರಣವನ್ನು ಇಟ್ಕೊಂಡು ಭಾರತಕ್ಕೆ ಬಂದವರು ಇರ್ತಾರಲ್ಲ ಅವರೆಲ್ಲನೂ ಭಾರತದ ಮೇಲೆ ದಾಳಿ ಮಾಡಿದವರು ಇದ್ದಾರೆ. ಫಾರ್ ಎಕ್ಸಾಂಪಲ್, ದ ಹ್ಯೂಜ್ ವೆಲ್ತ್ ಆಫ್ ಇಂಡಿಯಾ ಅಟ್ರಾಕ್ಟೆಡ್ ದ ಫಾರಿನ್ ಇನ್ವೇಡರ್ಸ್, ದ ಗ್ರೀಕ್ಸ್, ಪರ್ಷಿಯನ್, ಅಫ್ಘಾನ್ಸ್, ಮಂಗೋಲ್ಸ್, ಯುರೋಪಿಯನ್ಸ್ ಎಕ್ಸೆಟ್ರಾ ಅಟ್ಯಾಕ್ಡ್ ಇಂಡಿಯಾ. ಇವರೆಲ್ಲನೂ ಕೂಡ ಈ 2 ಉದ್ದೇಶಗಳನ್ನ ಇಟ್ಕೊಂಡು ಭಾರತದ ಮೇಲೆ ದಾಳಿ ಮಾಡಿದರು. ಇನ್ನು ರೀಸನ್ ಬಿ ಅಂತ ಒಂದು ಬರ್ತದೆ. ಇಲ್ಲಿ ದಾಳಿ ಎಲ್ಲ ಮಾಡಲಿಲ್ಲ, ಭಾರತದ ಒಂದು ಸೌಂದರ್ಯವನ್ನು ನೋಡ್ಲಿಕ್ಕೆ ಬಂದಂಥ ಪ್ರವಾಸಿಗರ ಲಿಸ್ಟ್ ಇದು. ಪ್ಲೇಸಸ್ ಆಫ್ ಸಿನಿಕ್ ಬ್ಯೂಟಿ, ಯಾವ್ದು ಹೇಳ್ರಿ, ಭಾರತದ ಸೌಂದರ್ಯಯುತವಾದ ಪ್ಲೇಸ್ಗಳು. ಹಿಲ್ ಸ್ಟೇಷನ್ಸ್, ದ ಹಿಮಾಲಯಸ್, ಹಿಮಾಲಯ ಪರ್ವತ ಶ್ರೇಣಿಗಳು. ಕಾಶ್ಮೀರ್ ವ್ಯಾಲಿ, ಕಾಶ್ಮೀರ್ ಕಣಿವೆ ಪ್ರದೇಶ. ದ ನ್ಯಾಷನಲ್ ಪಾರ್ಕ್ಸ್ ಆಫ್ ಕೇರಳ, ಕೇರಳದ ರಾಷ್ಟ್ರೀಯ ಉದ್ಯಾನವನಗಳು. ಬೀಚಸ್, ಕಡಲ ತೀರಗಳು. ಹಿಸ್ಟಾರಿಕಲ್ ಮಾನ್ಯುಮೆಂಟ್ಸ್, ಐತಿಹಾಸಿಕ ಸ್ಮಾರಕಗಳು. ಇವೆಲ್ಲ ಅಂಶಗಳು ಏನು ಮಾಡಿದ್ವು ಹೇಳ್ರಿ, ಟೂರಿಸಮನ್ನು ಬೆಳೆಸಿದ್ವು. ಟೂರಿಸ್ಟ್ಗಳನ್ನ ವಿದೇಶದಿಂದ ಭಾರತಕ್ಕೆ ಕರೆತಂದವು ಅಂತ ಹೇಳ್ತೀವಿ. ಈ 7 ಕಾರಣಗಳಿಂದಾಗಿ ಭಾರತಕ್ಕೆ ಬಂದವರು ಪ್ರವಾಸಿಗರು ಅಂತ ಹೇಳ್ತೇವೆ ನಾವು. ಓಕೆ, ಇನ್ನು ನೆಕ್ಸ್ಟ್ ನೋಡ್ರಿ, ಯುನಿಟಿ ಇನ್ ಡೈವರ್ಸಿಟಿ. ಇದು ಕೊನೆಯ ಅಂಶ, ವಿವಿಧತೆಯಲ್ಲಿ ಏಕತೆ. ಭಾರತಕ್ಕೆ ಅತಿ ಒಂದು ಕಾನ್ಸೆಪ್ಟ್, ಭಾರತ ದೇಶ ಏನದಲ್ಲ ಇದಕ್ಕೆ ಹೊಂದುವಂಥ ಒಂದು ಹೆಡ್ಡಿಂಗ್ ಏನಿದಲ್ಲ ಅದು ಯುನಿಟಿ ಇನ್ ಡೈವರ್ಸಿಟಿ. ಯಾಕಂದರೆ ಭಾರತದಲ್ಲಿ ಭಾಳ ವೆರೈಟಿ ನೋಡ್ಲಿಕ್ಕೆ ಸಿಗ್ತದೆ. ನಾವು ಜಿಯೋಗ್ರಫಿಕಲ್ ಸಿಚುವೇಶನ್ ಇದು ಫೀಚರ್ಸ್ ಅಭ್ಯಾಸ ಮಾಡಿದ್ವಲ್ಲ, ಭಾರತ ಭೌಗೋಳಿಕ ಲಕ್ಷಣಗಳು, ಅಲ್ಲಿ ನೋಡ್ರಿ ದೇಶ ಒಂದೇ ಆಗಿದ್ರೂ ಕೂಡ 6 ಭೌಗೋಳಿಕ ಲಕ್ಷಣಗಳಾಗಿ ಅದನ್ನು ಪಾರ್ಟ್ ಮಾಡಿದ್ವಿ. ಓಕೆ, ಸೊ ವಿಭಿನ್ನವಾದಂಥ ಆ ಲಕ್ಷಣಗಳನ್ನು ಹೊಂದಿದೆ.
ಅದನ್ನು ಬಿಟ್ಟು ಕೂಡ ಬೇರೆ ಬೇರೆ ಲಕ್ಷಣಗಳನ್ನ ಇದು ಹೊಂದಿದೆ. ಇಲ್ಲಿ ನೋಡ್ರಿ, ಇಂಡಿಯಾ ನಾಟ್ ಓನ್ಲಿ ಹ್ಯಾಸ್ ಜಿಯೋಗ್ರಫಿಕಲ್ ಡೈವರ್ಸಿಟಿ ಬಟ್ ಆಲ್ಸೋ ಡೈವರ್ಸಿಟಿ ಇನ್ ಎವ್ರಿ ಸ್ಪೇರ್ ಆಫ್ ಹ್ಯೂಮನ್ ಆಕ್ಟಿವಿಟಿ. ಇದು ಮಾನವನ ಚಟುವಟಿಕೆಯ ಪ್ರತಿಯೊಂದು ಹಂತದಲ್ಲಿಯೂ ಕೂಡ ವಿವಿಧತೆಯನ್ನು ನಾವು ಇಲ್ಲಿ ಕಾಣ್ತೇವೆ. ಕೇವಲ ಭೌಗೋಳಿಕ ಲಕ್ಷಣಗಳನ್ನ ಅಷ್ಟೇ ಅಲ್ಲ ಅಂತ ಇದರ ಒಂದು ಅರ್ಥ. ಹಾಗಾದರೆ ಯಾವ್ಯಾವ ವಿವಿಧತೆಯನ್ನು ಹೊಂದಿದ್ದೇವೆ ಅನ್ನೋದು ಮೊದಲು ನೋಡೋಣ. ಒಂದನೇದು ಫಿಸಿಕಲ್ ಡೈವರ್ಸಿಟಿ, ಭೌಗೋಳಿಕ ವಿಭಿನ್ನತೆ. ಎರಡನೇದು ರೇಷಿಯಲ್ ಆ್ಯಂಡ್ ಲಿಂಗ್ವಿಸ್ಟಿಕ್ ಡೈವರ್ಸಿಟಿ, ಜನಾಂಗೀಯ ಮತ್ತು ಭಾಷಾ ವೈವಿಧ್ಯತೆ. ಮೂರನೇದು ಸೋಷಿಯಲ್ ಆ್ಯಂಡ್ ರಿಲಿಜಿಯಸ್ ಡೈವರ್ಸಿಟಿ, ಸಾಮಾಜಿಕ ಮತ್ತು ಧಾರ್ಮಿಕ ವಿಭಿನ್ನತೆ. ಫೋರ್ತ್ ಒನ್ ಎಕನಾಮಿಕ್ ಡೈವರ್ಸಿಟಿ, ಆರ್ಥಿಕ ವೈವಿಧ್ಯತೆ. ಇವೆಲ್ಲನೂ ಕೂಡ ಪ್ರಮುಖವಾಗಿ ಇಲ್ಲಿ 6 ಅದಾವ. ಅಲ್ಲಿ ಲಿಂಗ್ವಿಸ್ಟಿಕ್ ಮತ್ತು ಇಲ್ಲಿ ರಿಲಿಜಿಯಸ್ ಸೇರಿಸಿದ್ರೆ 6 ವಿಭಿನ್ನತೆ ಅದಾವ. ಅಂದರೆ ಭೌಗೋಳಿಕ ಲಕ್ಷಣಗಳ ಜೊತೆಗೆ ಈ ಮಾನವ ಭಾರತದಲ್ಲಿ ಈ ಎಲ್ಲ ಕ್ಷೇತ್ರಗಳಲ್ಲಿಯೂ ಕೂಡ ವಿಭಿನ್ನತೆಯನ್ನು ಸಾಧಿಸಿದಾನೆ ಅಂತ ಹೇಳ್ತೀವಿ. ಆದರೂ ಕೂಡ in spite of all these diversities, there are many unifying forces that have kept India united. Important among them are, ಇಲ್ಲಿ ನೋಡ್ರಿ, ಇವೆಲ್ಲ ವಿಭಿನ್ನತೆಗಳ ಹೊರತಾಗಿಯೂ ಕೂಡ ಭಾರತವನ್ನು ಒಂದುಗೂಡಿಸುವಂಥ ಅಂಶಗಳು ಬಹಳಷ್ಟು ಅದಾವ. ಅವುಗಳ ಯಾವ ಅಂತಂದರೆ ಜಿಯೋಗ್ರಫಿಕಲ್ ಯೂನಿಟಿ, ಭೌಗೋಳಿಕ ಏಕತೆ. ಎರಡನೇದು ಅಡ್ಮಿನಿಸ್ಟ್ರೇಟಿವ್ ಯೂನಿಟಿ, ಆಡಳಿತಾತ್ಮಕ ಏಕತೆ. ಮೂರನೇದು ಯೂನಿಫಾರ್ಮ್ ಎಜುಕೇಷನ್ ಆ್ಯಂಡ್ ಲಿಟ್ರೇಚರ್, ಏಕರೂಪದ ಶಿಕ್ಷಣ ಮತ್ತು ಸಾಹಿತ್ಯ. ನಾಲ್ಕನೇದು ರಿಲಿಜಿಯಸ್ ಆ್ಯಂಡ್ ಸೋಷಿಯಲ್ ಸೆರೆಮನೀಸ್, ಧಾರ್ಮಿಕ ಮತ್ತು ಸಾಮಾಜಿಕ ಒಂದು ಸಂಪ್ರದಾಯಗಳು ಅಂತ ಹೇಳ್ತೀವಿ. ಅಂಡ್ ಐದನೇದು ರೀಸೆಂಟ್ ಚೇಂಜಸ್, ಇತ್ತೀಚಿನ ಬದಲಾವಣೆಗಳು. ಈ 5 ಅಂಶಗಳು ಭಾರತವನ್ನು ಒಂದುಗೂಡಿಸುವಂಥ ಪ್ರಯತ್ನವನ್ನು ಮಾಡ್ತೀವಿ ಅಂತ ನಾವು ಹೇಳ್ಬೋದು. ಸೊ ಇವುಗಳ ಕುರಿತು ಇನ್ನೂ ಡಿಟೇಲ್ ಆಗಿ ನಾನು ಮುಂದಿನ ಒಂದು ಅವಧಿಯಲ್ಲಿ ಹೇಳ್ತೀನಿ. ಈ ಒಂದು ಅವಧಿಯಲ್ಲಿ ಭಾರತದ ವಿಶಿಷ್ಟ ಲಕ್ಷಣಗಳು ಅಂತ ಏನಿದಲ್ಲ ಅವು ಪ್ರಮುಖವಾಗಿ 7 ಅದಾವ. ಆ 7ದಲ್ಲಿ ಕೊನೆಯದೇನದಲ್ಲ ಯುನಿಟಿ ಇನ್ ಡೈವರ್ಸಿಟಿ, ವಿವಿಧತೆಯಲ್ಲಿ ಏಕತೆ. ಇದು ಇನ್ನೊಂದು ವಿಡಿಯೋದಲ್ಲಿ ನಾನು ಇದ್ರ ಕುರಿತು ಡೀಟೇಲ್ ಆಗಿ ಮಾಹಿತಿಯನ್ನು ಹೇಳ್ತೀನಿ ನಿಮಗೆ. ಓಕೆ, ಸೊ ನೆಕ್ಸ್ಟ್ ಒಂದು ಅವಧಿಯಲ್ಲಿ ನಾವು ಮತ್ತೆ ಸೇರೋಣ. ಅಲ್ಲಿವರೆಗೂ ನಮಸ್ಕಾರ.